ನಮಸ್ಕಾರ ನನ್ನ ನೆಚ್ಚಿನ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ನನ್ನ ನೆಚ್ಚಿನ ಪ್ರೀತಿಯ ಚಾನಲ್ ಪ್ರೇಕ್ಷಕರೇ, ಮೊಟ್ಟ ಮೊದಲನೇದಾಗಿ ತಮ್ಮೆಲ್ಲರಿಗೂ 2023ರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ 2023ರಲ್ಲಿ ನೀವು ಅಂದುಕೊಂಡಂತ ಎಲ್ಲ ಕಾರ್ಯಗಳು ಯಶಸ್ವಿಯಾಗಿ ನಡೀಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇಂದು ಪ್ರಸ್ತುತಪಡಿಸುತ್ತಿರುವಂತಹ ವಿಡಿಯೋವನ್ನ ನೋಡಿ ಇದರ ಲಾಭವನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ, ಯಾರು ಇದುವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲವೋ ಅವರು ಮೊದಲು ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಳನ್ನು ಆನ್ ಮಾಡ್ಕೊಳ್ಳಿ. ಪ್ರತಿನಿತ್ಯ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳು, ಅದಕ್ಕೆ ಓದಬೇಕಾದಂಥ ವಿವರಗಳು, ಯಾವ ಹುದ್ದೆಗಳು ಎಲ್ಲಿ ಕಾದಿದ್ದಾರೆ, ಎಷ್ಟು ಅಪ್ಲಿಕೇಶನ್ಗಳು ಕಾಲಾಗಿದೆ, ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರದ್ದು ಹಾಗೂ ಖಾಸಗಿ ಅನುದಾನಿತ ಸಂಘ ಸಂಸ್ಥೆಗಳ ಎಲ್ಲ ಉದ್ಯೋಗದ ಮಾಹಿತಿಗಳಿಗಾಗಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ಎಲ್ಲ ವಿವರಗಳನ್ನ ನೀವು ಕೂತಲ್ಲಿಯೇ ಪಡ್ಕೊಳ್ಬಹುದು. ಇದು ಭಾರತ ದೇಶದಲ್ಲೇ ಅಥವಾ ಯೂಟ್ಯೂಬ್ ಚಾನಲ್ ಇತಿಹಾಸದಲ್ಲೇ ಮೊಟ್ಟ ಮೊದಲ ವಿಶೇಷ ಯೂಟ್ಯೂಬ್ ಚಾನಲ್ ಆಗಿದೆ. ಕಾರಣ ಏನು ಅಂತಂದ್ರೆ, ಎಲ್ಲಿ ಅರ್ಜಿಗಳು ಕಾಲಾಗಿದೆ ಅದನ್ನ ಬಹಳ ವೇಗದಲ್ಲಿ ನಿಮ್ಮ ಮೊಬೈಲ್ಗೆ ತಲುಪಿಸುವಂತ ಒಂದು ಸುಂದರವಾದ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಇದೆಲ್ಲದಕ್ಕೂ ಕಾರಣ ನೀವೇ, ಯಾಕಂದ್ರೆ ನಿಮಗೋಸ್ಕರ ಇದು ಪ್ರಾರಂಭ ಆಗಿರುವಂತಹ ಒಂದು ವಿಶೇಷ ಚಾನಲ್ ಅಂತ ಹೇಳ್ತಾ, ಇಂದಿನ ವಿಶೇಷ ಕಾರ್ಯಕ್ರಮದ ಶೀರ್ಷಿಕೆ ಅಥವಾ ನೀವು ಥಂಬ್ನೈಲ್ ಅನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಇವತ್ತಿನ ಕಾರ್ಯಕ್ರಮ ಬಹಳ ವಿಶೇಷತೆಯಿಂದ ಕೂಡಿದೆ. ಯಾಕಂದ್ರೆ ಮುಂಬರುವಂತ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಾಮಾನ್ಯ ಜ್ಞಾನ ಮತ್ತೆ ಪ್ರಚಲಿತ ವಿದ್ಯಮಾನಗಳು, ಕರೆಂಟ್ ಅಫೇರ್ಸ್ ಮತ್ತೆ ಜನರಲ್ ನಾಲೆಡ್ಜ್ ಸಂಬಂಧಪಟ್ಟಂತ 70 ಪ್ರಶ್ನೆಗಳನ್ನ ಹುಡುಕಿ ಆಯ್ದು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ಇವತ್ತು. ಬಹುಶಃ ಮುಂಬರುವಂತ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಅದು SDA ಇಂದ ಹಿಡಿದು KS ತನಕ ಇರಬಹುದು, ಅದಕ್ಕೆ ಬೇಕಾದಂತಹ ಪ್ರಶ್ನೆಗಳನ್ನ ಸಿದ್ಧಪಡಿಸಿ ಒಂದು ಪ್ರಶ್ನೆಗೆ 4 ಆಯ್ಕೆಗಳನ್ನ ಸರಿಯಾದ ಉತ್ತರವನ್ನ ರೆಡಿ ಮಾಡಿ, ಅದರಲ್ಲಿ ಪ್ರಶ್ನೆ ಮತ್ತೆ ಉತ್ತರಗಳು ಎರಡನ್ನೂ PPT ಮೂಲಕ ಕೊಡುವಂತ ಒಂದು ಪ್ರಯತ್ನವನ್ನ ನಾವಿವತ್ತು ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಇದು 5K ವಿಶೇಷಾಂಕದ ಮೊದಲನೇ ವಿಡಿಯೋ ಇದಾಗಿರುತ್ತದೆ. ಮುಂದಿನ ವಾರ ಇದರ ಮುಂದುವರೆದ ಭಾಗವಾಗಿ ಮತ್ತೊಂದು ವಿಶೇಷ ವಿಡಿಯೋವನ್ನ ಸಿದ್ಧಪಡಿಸ್ತಾ ಇದ್ದೀವಿ, ಅದನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇವೆ ವಿದ್ಯಾರ್ಥಿಗಳೇ. 5K ಆದಂತ ಸಂದರ್ಭದಲ್ಲಿ ನನಗೆ ಹರಸಿ ಹಾರೈಸಿದ ನನ್ನೆಲ್ಲ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ, ನಿಮ್ಮ ಸಹಕಾರ ಹಾಗೂ ಹಾರೈಕೆ, ನಿಮ್ಮ ಆಶೀರ್ವಾದ ಸದಾ ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಬಹುಶಃ ನೀವು ಥಂಬ್ನೈಲ್ ಅನ್ನ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಹೇಳಿ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಮಾಹಿತಿಗಳನ್ನ ತಂದು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಾನು ಅತಿ ಹೆಚ್ಚು ಸಮಯವನ್ನ ಪುಸ್ತಕಗಳಿಗೆ ಮೀಸಲಿಡ್ತೇನೆ. ಸೊ ಯಾವ ತರ ಪುಸ್ತಕಗಳು ಅಂದ್ರೆ, ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳಿರ್ಬೋದು, ಅಥವಾ ಪ್ರಚಲಿತ ವಿದ್ಯಮಾನಕ್ಕಿರ್ಬೋದು, ಕ್ರೀಡೆ ಇರ್ಬೋದು, ಮಹನೀಯರ ಪುಸ್ತಕಗಳಿರಬಹುದು, ಅಥವಾ PDO ಪುಸ್ತಕಗಳನ್ನು ಓದೋದಿರ್ಬೋದು. ನನ್ನ ಸಮಯವನ್ನು ಹೆಚ್ಚಿನದಾಗಿ ನಾನು ಪುಸ್ತಕಗಳನ್ನ ಓದಲಿಕ್ಕೆ, ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ಮೀಸಲಿಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಇದೆಲ್ಲವೂ ಯಾಕೋಸ್ಕರ ಮಾಡ್ತಾ ಇದೆ, ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದೆ ಅಂದ್ರೆ, ನಿಮ್ಮ ಭವಿಷ್ಯದ ಉದ್ದೇಶಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದೇವೆ. ನೀವು ಕೂಡ ನಿಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಳಿಕ್ಕೆ ನಿಮಗೋಸ್ಕರ 15ರಿಂದ 20 ನಿಮಿಷ ಪ್ರತಿನಿತ್ಯ ಸಮಯವನ್ನ ನೀವು ಕೊಡದಲೇ ಇದ್ರೆ ಒಂದಲ್ಲ ಒಂದಿನ ನಿಮಗೆ ಅದು ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾ, ವಿದ್ಯಾರ್ಥಿಗಳೇ, ಇದುವರೆಗೂ ಯಾರು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಇಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಅಂತ ಹೇಳ್ತಾ, ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರಗಳು. ಪ್ರತಿಯೊಬ್ಬ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಾ ಇರುವ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ವೆರಿ ಬೆಸ್ಟ್. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಥಾಟ್ ಇಂದ ಸ್ಟಾರ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅ ಪರ್ಸನ್ ಹೂ ನೆವರ್ ಮೇಡ್ ಅ ಮಿಸ್ಟೇಕ್ ಹ್ಯಾಡ್ ನೆವರ್ ಟ್ರೈಡ್ ಎನಿಥಿಂಗ್. ಯಾರು ತಪ್ಪು ಮಾಡದೇ ಇಲ್ವೋ ಅವ್ರು ಏನೂ ಹೊಸದಾದ ಪ್ರಯತ್ನ ಮಾಡೇ ಇಲ್ಲ ಅಂತ. ಸೊ ಏನೇ ಮಾಡೋದಿದ್ರು ಪ್ರಯತ್ನ ಮಾಡ್ತಾ ಸಕ್ಸಸ್ ಆಗಿ. ಸೊ ದ ಫಸ್ಟ್ ಕ್ವೆಶ್ಚನ್, ವಿಚ್ ಆಫ್ ದ ಫಾಲೋಯಿಂಗ್ ಟ್ರಯಾಂಗಲ್ ಹ್ಯಾವ್ ದ ಸೇಮ್ ಸೈಡ್ ಲೆಂತ್? ಇಲ್ಲಿ ಕೆಳಗೆ ಕೊಟ್ಟಿರುವ 4 ಆಪ್ಷನ್ಸ್ ಅಲ್ಲಿ ಯಾವುದರಲ್ಲಿ ಸೇಮ್ ಸೈಡ್ ಲೆಂತ್ ಇರುತ್ತೆ? ಸೊ ದ ಆನ್ಸರ್ ಇಸ್, ನೀವು ಇದನ್ನ ಟ್ರೈ ಮಾಡ್ತಾ ಹೋಗಿ, ಕ್ವೆಶ್ಚನ್ ಕೂಡ ಅಪಿಯರ್ ಆಗ್ತಾ ಹೋಗುತ್ತೆ, ಹಾಗೆ ಆನ್ಸರು ಕೂಡ ನಾನು ಅಪಿಯರ್ ಮಾಡ್ತೀನಿ ಸ್ಕ್ರೀನಲ್ಲಿ. ಅದಕ್ಕಿಂತ ಮುಂಚೆ ಒಂದು 5 ಸೆಕೆಂಡ್ಸ್ ಟೈಮ್ ಇರುತ್ತೆ, ನೀವು ಟ್ರೈ ಮಾಡ್ತಾ ಹೋಗಿ. ಸೊ ದ ಆನ್ಸರ್ ಇಸ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಲ್ಲಿ ಎಲ್ಲ ಸೈಡ್ಸು ಮತ್ತು ಆ್ಯಂಗಲ್ಸು ಈಕ್ವಲ್ ಇರುತ್ತೆ.
The next question is, which of the following is not a similar figure? The answer is isosceles triangle. So the isosceles triangle similar figure alla. The third question is, the value of tan 60 and cot 30 is equal to. The value of tan 60 and cot 30 is equals to. The answer is 1. Tan 30 is equals to 1. Cot 30 is equals to 1. The next question. Construction of cumulative frequency table is useful in determining the. Cumulative frequency table na ನಾವು ಯಾವಾಗ ಕನ್ಸ್ಟ್ರಕ್ಟ್ ಮಾಡ್ತೀವಿ? The answer is median. Median na find ಮಾಡಬೇಕಾದ್ರೆ cumulative frequency table na ಕನ್ಸ್ಟ್ರಕ್ಟ್ ಮಾಡ್ತೀವಿ, which is CF. frequency na ನೋಡ್ಕೊಂಡ್ಬಿಟ್ಟು cumulative frequency na ಕನ್ಸ್ಟ್ರಕ್ಟ್ ಮಾಡ್ತೀವಿ. The next question, sin 90 minus A and cos A are ಅದು ಸೇಮ್ ಡಿಫ್ರೆನ್ಸ್ ಅಂತ ಹೇಳಬೇಕು. So the answer is same. Sin 90 minus A and cos A are same. The next question, a polynomial of degree n has only one zero, at least n zeros, more than n zeros, at most n zeros. So the answer is at most n zeros. The next question, the number of polynomials having zeros has minus 2 and 5 is. Option A 1, option B 2, option C 3, option D more than 3. ಇದನ್ನ ಸಾಲ್ವ್ ಮಾಡಬೇಕು. The answer is more than 3. The next question, policy formulation is task of. ಪಾಲಿಸಿ ನ ಯಾರು ಫಾರ್ಮ್ ಮಾಡ್ತಾರೆ, ಯಾರ ಕೆಲಸ ಆಗಿರುತ್ತೆ ಅದು ಅಂತ ಹೇಳ್ಬಿಟ್ಟು. ಸೊ ದ ಆನ್ಸರ್ ಇಸ್ ಟಾಪ್ ಲೆವೆಲ್ ಮ್ಯಾನೇಜರ್ಸ್. ಪಾಲಿಸಿ ಫಾರ್ಮುಲೇಷನ್ ಪಾಲಿಸಿನ ಫಾರ್ಮ್ ಮಾಡೋದು ಟಾಪ್ ಲೆವೆಲ್ ಮ್ಯಾನೇಜರ್ಸು, ಅವ್ರದ್ದು ವರ್ಕ್ ಆಗಿರುತ್ತಿದ್ದು. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ನೇಮ್ ದ ಪ್ರೋಸೆಸ್ ದಟ್ ಕನ್ವರ್ಟ್ಸ್ ಅ ಮೆಸೇಜ್ ಇಂಟು ಕಮ್ಯುನಿಕೇಶನ್ ಸಿಂಬಲ್. ಯಾವ ಪ್ರೋಸೆಸ್ನ ಒಂದು ಮೆಸೇಜ್ನ ಕಮ್ಯುನಿಕೇಶನ್ ಸಿಂಬಲ್ ಆಗಿ ಕನ್ವರ್ಟ್ ಮಾಡ್ತಾರೆ, ಆ ಪ್ರೋಸೆಸ್ನ ಏನಂತ ಹೇಳ್ಬಿಟ್ಟು ಕರಿತೀವಿ ಅಂತ ಅಂದರೆ ದ ಆನ್ಸರ್ ಇಸ್ ಎನ್ಕೋಡಿಂಗ್. ಎನ್ಕೋಡಿಂಗ್ ಅಂತ ಅಂದರೆ ಇಟ್ ಈಸ್ ಅನ್ ಪ್ರೋಸೆಸ್ ವಿಚ್ ಕನ್ವರ್ಟ್ಸ್ ಅ ಮೆಸೇಜ್ ಇಂಟು ಅ ಕಮ್ಯುನಿಕೇಶನ್ ಸಿಂಬಲ್. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ಲಾಂಗ್ ಟರ್ಮ್ ಅಸೆಟ್ಸ್ ವಿತೌಟ್ ಎನಿ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಬಟ್ ಪೊಸೆಸಿಂಗ್ ಅ ವ್ಯಾಲ್ಯೂ ಆರ್ ಕಾಲ್ಡ್. ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇರಲ್ಲ ಲಾಂಗ್ ಟರ್ಮ್ ಅಸೆಟ್, ಆ ಥರ ಅಸೆಟ್ಸ್ನ ಏನಂತ ಹೇಳ್ಬಿಟ್ಟು ಕರಿತೀವಿ ಅಂತ. ದ ಆಪ್ಷನ್ಸ್ ಆರ್ ಆಪ್ಷನ್ ಎ ಇಂಟ್ಯಾಂಜಿಬಲ್ ಅಸೆಟ್ಸ್, ಆಪ್ಷನ್ ಬಿ ಫಿಕ್ಸ್ಡ್ ಅಸೆಟ್ಸ್, ಆಪ್ಷನ್ ಸಿ ಇನ್ವೆಸ್ಟ್ಮೆಂಟ್, ಆಪ್ಷನ್ ಡಿ ನನ್ ಆಫ್ ದಿ ಅಬೋವ್. ಸೊ ದ ಆನ್ಸರ್ ಇಸ್ ಇಂಟ್ಯಾಂಜಿಬಲ್ ಅಸೆಟ್ಸ್. ಇಂಥ ಅಸೆಟ್ಸು ಇಂಟ್ಯಾಂಜಿಬಲ್ ಅಸೆಟ್ಸ್ ಆಗಿರುತ್ತೆ. ಇಂಟ್ಯಾಂಜಿಬಲ್ ಅಂತ ಅಂದರೆ ಅದಕ್ಕೆ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇರೋಲ್ಲ, ಅದು ಕಣ್ಣಿಗೆ ಕಾಣಿಸಲ್ಲ. So the next question is, the debts which are to be repaid within a short period are referred as. ಶಾರ್ಟ್ ಪೀರಿಯಡ್ ಅಲ್ಲಿ ಡೆಪ್ತ್ ಆಗಿರೋದು ಅದನ್ನ ರೀಪೇ ಮಾಡೋದಕ್ಕೆ ಅದನ್ನ ಏನಂತ ಹೇಳ್ಬಿಟ್ಟು ಕರಿತೀವಿ ಅಂತ ಅಂದ್ರೆ ದಿ ಆನ್ಸರ್ ಇಸ್ ಕರೆಂಟ್ ಲಯಬಿಲಿಟಿ. ಸೊ ರೀಪೇ ಮಾಡೋದಕ್ಕೆ ಬಿಸ್ನೆಸ್ಸಿಗೆ ಜವಾಬ್ದಾರಿ ಇರುತ್ತೆ. ಸೊ ಕರೆಂಟ್ ಲಯಬಿಲಿಟಿ ಇಸ್ ದ ಆನ್ಸರ್. ದ ನೆಕ್ಸ್ಟ್ ಕ್ವೆಶ್ಚನ್ ಇಸ್, ಗ್ರಾಸ್ ಪ್ರಾಫಿಟ್ ಈಸ್. ಗ್ರಾಸ್ ಪ್ರಾಫಿಟ್ ಅಂತ ಅಂದ್ರೆ ಗ್ರಾಸ್ ಪ್ರಾಫಿಟ್ ಈಸ್, ಗ್ರಾಸ್ ಪ್ರಾಫಿಟ್ ಯಾವ್ದ್ರ ಮೂಲಕ ಬರುತ್ತೆ ಅಂತ. ಸೊ ದ ಆನ್ಸರ್ ಇಸ್ ರೆವೆನ್ಯೂ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್. ಬಂದಿರುವಂತಹ ರೆವೆನ್ಯೂ ಅಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ನ ಮೈನಸ್ ಮಾಡಿದಾಗ ಗ್ರಾಸ್ ಪ್ರಾಫಿಟ್ ಸಿಗತ್ತೆ. ಸೊ ದ ನೆಕ್ಸ್ಟ್ ಕ್ವೆಶ್ಚನ್ ಇಸ್, ನೆಟ್ ಪ್ರಾಫಿಟ್ ಈಸ್ ಕ್ಯಾಲ್ಕುಲೇಟೆಡ್ ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಅಕೌಂಟ್. ನೆಟ್ ಪ್ರಾಫಿಟ್ನ ನಾವಿಲ್ಲಿ ಕೆಳಗೆ ಕೊಟ್ಟಿರುವ 4 ಆಪ್ಷನ್ಸ್ ಅಲ್ಲಿ ಯಾವ ಅಕೌಂಟ್ ಅಲ್ಲಿ ನೆಟ್ ಪ್ರಾಫಿಟ್ನ ಕಂಡುಹಿಡಿತೀವಿ ಅಂತ. ಸೊ ಆಪ್ಷನ್ ಎ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಆಪ್ಷನ್ ಬಿ ಬ್ಯಾಲೆನ್ಸ್ ಶೀಟ್, ಆಪ್ಷನ್ ಸಿ ಟ್ರಯಲ್ ಬ್ಯಾಲೆನ್ಸ್, ಆಪ್ಷನ್ ಡಿ ಟ್ರೇಡಿಂಗ್ ಅಕೌಂಟ್. ನೀವು ಗೆಸ್ ಮಾಡ್ತಾ ಹೋಗಿ ನನ್ನ ಜೊತೆ. ಸೊ ದ ಆನ್ಸರ್ ಈಸ್ ಆಪ್ಷನ್ ಎ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ದ ನೆಕ್ಸ್ಟ್ ಕ್ವೆಶ್ಚನ್ ಇಸ್, if the graph of a polynomial intersects the x-axis at 3 points, then it contains. ಒಂದು ಗ್ರಾಫ್ ಅಲ್ಲಿ x ಹತ್ರ 3 times 3 points intersect ಆದರೆ
ಎಷ್ಟು ಝೀರೋಸ್ ಇರುತ್ತೆ ಅಂತ ಹೇಳಿ. ದೆನ್ ಇಟ್ ಕಂಟೈನ್ಸ್ ದ ಆನ್ಸರ್ ಈಸ್ 3. The next question, which of the below mentioned items does not follow the scalar chain? ಇಲ್ಲಿ ಕೊಟ್ಟಿರುವ 4 ಆಪ್ಷನ್ ಅಲ್ಲಿ ಯಾವುದು ಸ್ಕೇಲರ್ ಚೈನ್ ನ ಫಾಲೋ ಮಾಡಲ್ಲ. ಸ್ಕೇಲರ್ ಚೈನ್ ಅಂತ ಅಂದ್ರೆ ಇಫ್ ನಿಮ್ಮ ಕಂಪನಿಯಲ್ಲಿ 10 ಎಂಪ್ಲಾಯೀಸ್ ಇದ್ದಾರೆ, ಸೊ ಆ 10 ಎಂಪ್ಲಾಯೀಸ್ ಅಲ್ಲಿ ಇಫ್ ಎಂಪ್ಲಾಯಿ 4 ಹ್ಯಾಸ್ ಟು ಕಮ್ಯುನಿಕೇಟ್ ವಿತ್ ಎಂಪ್ಲಾಯಿ 8, ಎಂಪ್ಲಾಯಿ 4 ಎಂಪ್ಲಾಯಿ 8 ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಅಂದಾಗ ದ ಸ್ಕೇಲರ್ ಚೈನ್ ಇಸ್ ಫಾಲೋಡ್. ಈ ಟೈಮಲ್ಲಿ ಸ್ಕೇಲರ್ ಚೈನ್ ನ ಫಾಲೋ ಮಾಡ್ತೀವಿ, ವೇರ್ ದ ಫ್ಲೋ ಆಫ್ ಇನ್ಫಾರ್ಮೇಶನ್ ವಿಲ್ ಟೇಕ್ ಪ್ಲೇಸ್ ಫ್ರಮ್ ಎಂಪ್ಲಾಯಿ 4 to 5, 5 to 6, 6 to 7 and then finally 8. ಸೊ ಈ ಥರ ಇನ್ಫಾರ್ಮೇಶನ್ ಫ್ಲೋ ಆಗೋದನ್ನ ನಾವು ಸ್ಕೇಲರ್ ಚೈನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇಲ್ಲಿ ಕೇಳಿರೋದು ವಿಚ್ ಆಫ್ ದ ಬಿಲೋ ಮೆನ್ಷನ್ ಐಟಮ್ ಡಸ್ ನಾಟ್ ಫಾಲೋ ದ ಸ್ಕೇಲರ್ ಚೈನ್, ಯಾವುದು ಸ್ಕೇಲರ್ ಚೈನ್ ನ ಫಾಲೋ ಮಾಡಲ್ಲ ಅಂತ. ಸೊ ದ ಆನ್ಸರ್ ಈಸ್ ಇನ್ಫಾರ್ಮಲ್ ಸ್ಟ್ರಕ್ಚರ್. ಇನ್ಫಾರ್ಮಲ್ ಸ್ಟ್ರಕ್ಚರ್ ಅಲ್ಲಿ ಸ್ಕೇಲರ್ ಚೈನ್ ಫಾಲೋ ಆಗಲ್ಲ. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, to have an effective delegation, it is important to have a responsibility along with options ಇದೆ ಇಲ್ಲಿ 4 ಆಪ್ಷನ್ಸ್. The answer is authority. Option A, authority. The next question, the nth term of an arithmetic progression is en is equals to 4n plus 5, then the third term is arithmetic progression which is also known as AP. So the nth term of an arithmetic progression, nth term na find ಮಾಡಕ್ಕೆ ಹೇಳಿದ್ದಾರೆ, equation ಕೊಟ್ಟಿದ್ದಾರೆ, and the third term ಯಾವುದು ಅಂತ ಹೇಳ್ಬಿಟ್ಟು ಹೇಳಬೇಕು. The answer is 17. Option D, 17. ನೀವು ಬೇಕಿದ್ರೆ ವಿಡಿಯೋನ ಪಾಸ್ ಮಾಡ್ಕೊಂಡ್ಬಿಟ್ಟು ಆನ್ಸರ್ ಮಾಡ್ತಾ ಹೋಗ್ಬೋದು, ಇಕ್ವೇಶನ್ ಹಾಕೊಂಡು ಸಾಲ್ವ್ ಮಾಡಿಕೊಂಡು ಆನ್ಸರ್ ಮಾಡ್ತಾ ಹೋಗಿ. The next question, if the root of the quadratic equation x square plus 6x plus k is equals to 0 are equal, then the value of k is. So k na value find ಮಾಡಬೇಕು. k value ಏನು ಅಂತ ಕೇಳ್ತಾ ಇದ್ದಾರೆ. ಸೊ 4 ಆಪ್ಷನ್ಸ್ ಇದೆ ಇಲ್ಲಿ. The answer is 9. Option A, 9. The next question, the distance of the coordinate P, 4 and 3 from the x-axis is. x-axis ಇಂದ 4 and 3 ನ ಡಿಸ್ಟೆನ್ಸ್ ಕೇಳಿದ್ದಾರೆ, ಎಷ್ಟು ಯೂನಿಟ್ಸ್ ಡಿಸ್ಟೆನ್ಸ್ ಇದೆ ಅಂತ ಹೇಳ್ಬಿಟ್ಟು. ಸೊ 4 ಆಪ್ಷನ್ಸ್ ಇದೆ, 2 units, 3 units, 4 units and 5 units. So the answer is 3 units. The next question, the straight line intersecting a circle at 2 points is called. ಒಂದು ಸ್ಟ್ರೇಟ್ ಲೈನು ಸರ್ಕಲ್ನ 2 ಪಾಯಿಂಟ್ಸ್ ಹತ್ರ ಇಂಟರ್ಸೆಕ್ಟ್ ಮಾಡುತ್ತೆ ಅಂತ ಅಂದರೆ ಆ ಲೈನನ್ನ ನಾವು ಏನಂತ ಹೇಳಿ ಕರಿತೀವಿ ಅಂತ. ಒಂದು ಸರ್ಕಲ್ನ 1 ಪಾಯಿಂಟ್ ಹತ್ರ ಇಂಟರ್ಸೆಕ್ಟ್ ಮಾಡಿದ್ರೆ ಅದನ್ನು ಸೀಕೆಂಟ್ ಅಂತ ಹೇಳಿ ಕರಿತೀವಿ. 2 ಪಾಯಿಂಟ್ಸ್ ಹತ್ರ ಇಂಟರ್ಸೆಕ್ಟ್ ಮಾಡಿದ್ರೆ ಅದನ್ನು ಟ್ಯಾಂಜೆಂಟ್ ಅಂತ ಹೇಳ್ಬಿಟ್ಟು, ಟ್ಯಾಂಜೆಂಟ್ ಅಂತಂದರೆ ಸಿಂಗಲ್ ಪಾಯಿಂಟು, ಸೀಕೆಂಟ್ ಅಂತಂದರೆ 2 ಪಾಯಿಂಟ್ಸ್ ಹತ್ರ ಇಂಟರ್ಸೆಕ್ಟ್ ಮಾಡಿದಾಗ. The next question is, which of the following will not be recorded in the books of account? Books of accounts ಅಲ್ಲಿ ಇಲ್ಲಿ ಕೆಳಗಿರುವ 4 ಆಪ್ಷನ್ಸ್ ಅಲ್ಲಿ ಯಾವುದನ್ನ ರೆಕಾರ್ಡ್ ಮಾಡೋದಿಲ್ಲ ನಾವು. ಸೇಲ್ಸ್ ಆಫ್ ಗೂಡ್ಸ್ ನ ರೆಕಾರ್ಡ್ ಮಾಡ್ತೀವಿ, ಪೇಮೆಂಟ್ ಆಫ್ ಸ್ಯಾಲರಿನ ರೆಕಾರ್ಡ್ ಮಾಡ್ತೀವಿ, ಕ್ವಾಲಿಟಿ ಆಫ್ ಸ್ಟಾಫ್ಸ್ ನ ನಾವು ರೆಕಾರ್ಡ್ ಮಾಡಲ್ಲ. ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಕ್ವಾಲಿಟಿ ಆಫ್ ಸ್ಟಾಫ್ಸ್ ನ ರೆಕಾರ್ಡ್ ಮಾಡ್ಕೊಳ್ಳಲ್ಲ, ಅಂಡ್ ಪರ್ಚೇಸಸ್ ಆಫ್ ಗೂಡ್ಸ್ ನು ಕೂಡ. ಸೊ ದ ಆನ್ಸರ್ ಇಸ್ ಕ್ವಾಲಿಟಿ ಆಫ್ ಸ್ಟಾಫ್ಸ್. ಕ್ವಾಲಿಟಿ ಆಫ್ ಸ್ಟಾಫ್ನ ನಾವು ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ರೆಕಾರ್ಡ್ ಮಾಡಲ್ಲ. ದ ನೆಕ್ಸ್ಟ್ ಕ್ವೆಶ್ಚನ್ ಇಸ್, ದಿ ಬೇಸಿಕ್ ಫಂಕ್ಷನ್ ಆಫ್ ಫಿನಾನ್ಷಿಯಲ್ ಅಕೌಂಟಿಂಗ್ ಈಸ್ ಟು. ಫಿನಾನ್ಷಿಯಲ್ ಅಕೌಂಟಿಂಗಿನ ಬೇಸಿಕ್ ಫಂಕ್ಷನ್ ಏನು ಅಂತ ಅಂದರೆ 4 ಆಪ್ಷನ್ಸ್ ಇದೆ. ದ ಆನ್ಸರ್ ಇಸ್ ರೆಕಾರ್ಡ್ ಆಲ್ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಸೊ ದ ಬೇಸಿಕ್ ಫಂಕ್ಷನ್ ಆಫ್ ಅಕೌಂಟಿಂಗ್ ಅಂತ ಅಂದರೆ ಎಲ್ಲ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ನ ರೆಕಾರ್ಡ್ ಮಾಡೋದು, ದ್ಯಾಟ್ ಈಸ್ ದ ಬೇಸಿಕ್ ಫಂಕ್ಷನ್ ಆಫ್ ಅಕೌಂಟಿಂಗ್. So the option A is the answer. 23. A liability arises because of. ಬಿಸ್ನೆಸ್ಸಿಗೆ ಲಯಬಿಲಿಟಿ ಯಾವಾಗ ಬರುತ್ತೆ? ಲಯಬಿಲಿಟಿ ಅಂತ ಅಂದರೆ ಬಿಸ್ನೆಸ್ಸಿಗಿರುವ ಜವಾಬ್ದಾರಿ. ಸೊ ಲಯಬಿಲಿಟಿ ಯಾವಾಗ ಅರೈಸ್ ಆಗುತ್ತೆ ಅಂತ ಅಂದರೆ ಕ್ಯಾಶ್. ಆಪ್ಷನ್ ಎ ಕ್ಯಾಶ್ ಟ್ರಾನ್ಸಾಕ್ಷನ್, ಆಪ್ಷನ್ ಬಿ ಕ್ರೆಡಿಟ್ ಟ್ರಾನ್ಸಾಕ್ಷನ್, ಆಪ್ಷನ್ ಸಿ ಕ್ಯಾಶ್ ಆಸ್ ವೆಲ್ ಆಸ್ ಕ್ರೆಡಿಟ್ ಟ್ರಾನ್ಸಾಕ್ಷನ್,
Option D, none of the above. So the answer is credit transaction. So credit transaction ಆದಾಗ business ಗೆ ಜವಾಬ್ದಾರಿ ಇರುತ್ತೆ ದುಡ್ಡನ್ನ ಕೊಡೋದು. So the next question is, which of the following is not a long term liability? Long term liability ಯಾವುದು ಅಲ್ಲ ಈ 4 ಆಪ್ಷನ್ಸ್ ಅಲ್ಲಿ ಅಂತ ಕೇಳಿದ್ದಾರೆ. So the answer is creditors. Creditors is not a long term liability. The next question is, according to the cost concept ಏನು ಹೇಳುತ್ತೆ ಅಂತ ಅಂದ್ರೆ, the answer is assets are recorded at the value paid for acquiring. The next question, according to going concern concept ಏನು ಹೇಳುತ್ತೆ ಅಂತ ಅಂದ್ರೆ, very long life. ಸೊ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಯಾವುದೇ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಮೈಂಡಲ್ಲಿ ಥಾಟ್ ಬರಬೇಕು ದ್ಯಾಟ್ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ನೆನಪಾಗಬೇಕು. ಬಿಸ್ನೆಸ್ಸು ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತ ಅಂದರೆ ಲಾಂಗ್ ಟರ್ಮ್ ಆಗಿ ನಡೆಸ್ತೀವಿ ಬಿಸ್ನೆಸ್ನ, ಬೇಗ ಶಾರ್ಟ್ ಪೀರಿಯಡಲ್ಲಿ ಕ್ಲೋಸ್ ಮಾಡೋದಿಲ್ಲ, ಲಾಂಗ್ ಟರ್ಮ್ ತನಕನೂ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಥಾಟ್ ಬರಬೇಕು. ಸೊ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಇದೇ ಹೇಳುತ್ತೆ ವೆರಿ ಲಾಂಗ್ ಲೈಫ್ ಆಫ್ ಅ ಬಿಸ್ನೆಸ್ ಅಂತ. ಸೊ ದ ನೆಕ್ಸ್ಟ್ ಕ್ವೆಶ್ಚನ್ ಇಸ್, IFRS ಏನು ಅಂತ ಹೇಳ್ಬಿಟ್ಟು, IFRS ನ ಫುಲ್ ಫಾರ್ಮ್ ಬೇಕಾದ್ರೆ ತಗೊಳ್ಳಿ, ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್. ಸೊ ಇಟ್ ಸ್ಟೇಟ್ಸ್ ದ IFRS states that the principle based accounting standards. Option B, principle based accounting standards. So the next question is, which of the following does not a characteristics of business activity? ಈ 4ರಲ್ಲಿ ಯಾವುದು ಬಿಸ್ನೆಸ್ ಆಕ್ಟಿವಿಟಿನ ಕ್ಯಾರೆಕ್ಟರಿಸ್ಟಿಕ್ ಅಲ್ಲ ಅಂತ ಹೇಳ್ಬಿಟ್ಟು ಕೇಳಿದರೆ, ದಿ ಆನ್ಸರ್ ಇಸ್ ಪೇಡ್ ಫಾರ್ ಸ್ಯಾಲರಿ. ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸು ಕೂಡ ಬಿಸ್ನೆಸ್ ಆಕ್ಟಿವಿಟಿ, ಅದು ಕೂಡ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಬಿಸ್ನೆಸ್. ಪ್ರೆಸೆನ್ಸ್ ಆಫ್ ರಿಸ್ಕ್, ಎಲ್ಲ ಬಿಸ್ನೆಸ್ಸಲ್ಲೂ ರಿಸ್ಕ್ ಇದ್ದೇ ಇರುತ್ತೆ. ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇದು ನಡೆಯುತ್ತೆ, ಟ್ರೇಡಿಂಗ್ ಆಕ್ಟಿವಿಟಿ. ಪೇಡ್ ಫಾರ್ ಸ್ಯಾಲರಿ ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲ, ಬಿಸ್ನೆಸ್ ಇದು. So the next question, which of the broad categories of industries cover oil refinery? Oil refinery primary ಅಲ್ಲಿ ಬರುತ್ತಾ, secondary ಅಲ್ಲಿ ಬರುತ್ತಾ, tertiary ಅಲ್ಲಿ ಬರುತ್ತಾ? So the answer is secondary industry. Next question, how to create a web pages? Web pages ನ ಹೇಗೆ ಕ್ರಿಯೇಟ್ ಮಾಡ್ತೀವಿ? So the answer is using HTML. HTML ನ ಯೂಸ್ ಮಾಡಿಕೊಂಡು ವೆಬ್ ಪೇಜಸ್ ನ ಕ್ರಿಯೇಟ್ ಮಾಡ್ತೀವಿ. ಸೊ ದ ನೆಕ್ಸ್ಟ್ ಕ್ವೆಶ್ಚನ್ ಇಸ್, ಹೌ ಟು ಡಿಲೀಟ್ ಅ ಟೇಬಲ್ ಇನ್ SGL. SGL ನಲ್ಲಿ ಟೇಬಲ್ ನ ಯಾವ ಮೂಲಕ ಡಿಲೀಟ್ ಮಾಡ್ತೀವಿ ಅಂತ ಅಂದ್ರೆ, ದ ಆನ್ಸರ್ ಇಸ್ ಡ್ರಾಪ್ ಕಮಾಂಡ್. ಆಪ್ಷನ್ ಸಿ, ಡ್ರಾಪ್ ಕಮಾಂಡ್ ಅನ್ನೋ ಆಪ್ಷನ್ ನ ಯೂಸ್ ಮಾಡಿಬಿಟ್ಟು ನಾವು ಟೇಬಲ್ ನ ಡಿಲೀಟ್ ಮಾಡ್ತೀವಿ SGL ನಲ್ಲಿ. ದ ನೆಕ್ಸ್ಟ್ ಕ್ವೆಶ್ಚನ್ ಇಸ್, dash is used to present the information on the internet. The answer is web page. Web page is used to present the information on the internet. Next question, transversal linked list is which type of operation? The answer is linked list operation. ನೀವು ನನ್ನ ಜೊತೆ ಆನ್ಸರ್ ಮಾಡ್ತಾ ಟ್ರೈ ಮಾಡಿ. ಫೈಂಡಿಂಗ್ ದ ಲೊಕೇಶನ್ ಆಫ್ ಎಲಿಮೆಂಟ್ ಈಸ್ ಕಾಲ್ಡ್, ಯಾವುದೋ ಒಂದು ಎಲಿಮೆಂಟಿನ ಲೊಕೇಶನ್ನ ಫೈಂಡ್ ಮಾಡ್ತಿದ್ದೀವಿ ಅಂತ ಅಂದರೆ ಅದನ್ನ ಏನಂತ ಕರಿತೀವಿ ಅಂದರೆ, ದ ಆನ್ಸರ್ ಈಸ್ ಸರ್ಚಿಂಗ್. ಸೊ ದಿ ಆನ್ಸರ್ ಈಸ್ ಸರ್ಚಿಂಗ್. ನೆಕ್ಸ್ಟ್ ಕ್ವೆಶ್ಚನ್, ಇಂಡಿಯನ್ ಹಿಸ್ಟ್ರಿ ಬಗ್ಗೆ ನೋಡ್ಕೊತಾ ಹೋಗುವ. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಇನ್ಸ್ಕ್ರಿಪ್ಷನ್ ಅಶೋಕ ಮೇಡ್ ಹಿಸ್ ಫೇಮಸ್ ಡಿಕ್ಲರೇಷನ್, ಆಲ್ ದ ಮೆನ್ಸ್ ಆರ್ ಮೈ ಚಿಲ್ಡ್ರನ್? ಯಾವ ಫೇಮಸ್ ಇನ್ಸ್ಕ್ರಿಪ್ಷನ್ ಅಲ್ಲಿ ಅಶೋಕ ಅವರು ಹೇಳಿದ್ದಾರೆ ದಟ್ ಆಲ್ ದ ಮೆನ್ಸ್ ಆರ್ ಮೈ ಚಿಲ್ಡ್ರನ್ಸ್ ಅಂತ? ಸೊ 4 ಆಪ್ಷನ್ಸ್ ಇದೆ ಅಂಡ್ ದ ಆನ್ಸರ್ ಇಸ್ ಕಲಿಂಗ ರಾಕ್ ಎಡಿಕ್ಟ್ 1. ನೆಕ್ಸ್ಟ್ ಕ್ವೆಶ್ಚನ್, ವಿಚ್ ವಾಸ್ ದ ಲಾರ್ಜೆಸ್ಟ್ ಎಂಪೈರ್ ಇನ್ ಇಂಡಿಯಾ? ಸೊ ದ ಆನ್ಸರ್ ಇಸ್ ಮೌರ್ಯ ಎಂಪೈರ್. ದಿ ನೆಕ್ಸ್ಟ್ ಕ್ವೆಶ್ಚನ್, which was the following is not a classical dance of India? Which is not the classical dance of India? So the answer is Bhangra.
So Bhangra is not a classical dance of India. The next question. In the Indian mythology, who sung Shiva Tandava Stotra? So the answer is Ravana. The next question. What is the source of Hindu philosophy? Hindu philosophy source yaudu? So the answer is Upanishad. The next question. The first metal used by mankind was? ಮನುಷ್ಯರು ಫಸ್ಟ್ ಮೆಟಲ್ ಯಾವುದನ್ನ ಯೂಸ್ ಮಾಡಿದ್ರು? The answer is option A, copper. So copper was the first metal used by mankind. When was Goa captured by Portuguese? When was Goa captured by Portuguese? ಗೋವಾ ಯಾವಾಗ ಕ್ಯಾಪ್ಚರ್ ಆಯಿತು ಪೋರ್ಚುಗೀಸ್ ಇಂದ ಅಂತಂದ್ರೆ ದ ಆನ್ಸರ್ ಇಸ್ ಆಪ್ಷನ್ ಸಿ ಆನ್ 1510 AD. The next question is, according to Euclid's division algorithm, the HCF of 196 and 38,220 is? ಇದನ್ನ ಕ್ಯಾಲ್ಕುಲೇಷನ್ ಮಾಡಿ, ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಿಕೊಂಡು ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಆನ್ಸರ್ ಹೇಳಿ. ಸೊ ದ ಆನ್ಸರ್ ಇಸ್ 196. The next question, there is a pair of two numbers whose sum is 27. ಸೊ ಯಾವುದೋ ಎರಡು ನಂಬರಿನ ಒಂದು ಪೇರ್ ಇದೆ, ಅದು ಎರಡು ನಂಬರಿನ ಸಮ್ಮು 27 and the product is 182. ಸೊ ಅದರ ಎರಡು ನಂಬರ್ ಒಂದು ಆ ಪೇರಿನ ಪ್ರಾಡಕ್ಟು 182. ಸೊ those numbers are, ಅದು ಎರಡು ನಂಬರ್ ಯಾವುದು ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. ಸೊ ದ ಆನ್ಸರ್ ಇಸ್ ಆಪ್ಷನ್ ಸಿ 13 and 14. ಇದೆಲ್ಲ ನೀವು ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಆನ್ಸರ್ ಹೇಳಬೇಕು. ನೆಕ್ಸ್ಟ್ ಕ್ವೆಶ್ಚನ್, an arithmetic progression's 11th term is 38 and then 16th term is 73. ಸೊ ಎ ಪಿನ ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಶಾರ್ಟ್ ಆಗಿ ಎ ಪಿ ಅಂತಾರೆ. ಸೊ ಎ ಪಿನ 11th term is 38 and the 16th term is 73. So what is the 31st term? 31st term ಯಾವುದು ಅಂತ? The answer is option D, 178. Next question, the first book on double entry book keeping is? The answer is option C, Sumade. Next question, according to what concept insignificant events are most recorded in the books of accounts? The answer is option C, materiality concept. The next question, depreciation account belongs to which of the following? So depreciation account ಯಾವ account ಅಂದ್ರಲ್ಲಿ ಬರುತ್ತೆ? So the answer is option C, expenses and losses account. Which of the following is not one of the basic accounting concept? So accounting concepts ಗಳಿದಾವೆ, ಅದರಲ್ಲಿ ಇಲ್ಲಿ ಕೊಟ್ಟಿರುವ 4ರಲ್ಲಿ ಯಾವುದು accounting concepts ಅಲ್ಲಿ ಬರೋದಿಲ್ಲ ಅಂತ. So the answer is creditor concept. Creditor concept accounting concept ಅಲ್ಲಿ ಇಲ್ಲ, ಈ ಥರ ಯಾವುದು ಕಾನ್ಸೆಪ್ಟು ಇಲ್ಲ. So the next question is, which of the following is not one of the goal of 5-year plan? So 5-year plan ಅಲ್ಲಿ ಇದು 4ರಲ್ಲಿ ಯಾವುದು ಗೋಲ್ ಅಲ್ಲ ಅಂತ ಹೇಳ್ಬಿಟ್ಟು. So the answer is equity. The next question is, the reforms in government's taxation and debt policies are known as its? The answer is option D, fiscal policy. The next question is, the GATT was established in the year? GATT. GATT was established in the year. The answer is 1948. Option A, 1948. The next question is, economic reforms were introduced in? Economic reforms ಯಾವಾಗ introduce ಆಯಿತು? So the answer is option B, 1991 ಅಲ್ಲಿ economic reforms ನ introduce ಮಾಡಿದ್ರು. The next question is,
ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅನ್ ಆಬ್ಜೆಕ್ಟಿವ್ ಆಫ್ ಬಿಸ್ನೆಸ್. ಬಿಸ್ನೆಸ್ಸಿನ ಕೆಲವೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಕೆಲವೊಂದು ಆಬ್ಜೆಕ್ಟಿವ್ಸ್ನ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾರೆ. ಸೊ ಬಿಸ್ನೆಸ್ ಈ ಕೊಟ್ಟಿರುವ 4ರಲ್ಲಿ ಯಾವುದು ಬಿಸ್ನೆಸ್ಸಿನ ಆಬ್ಜೆಕ್ಟಿವ್ ಅಲ್ಲ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇನೋವೇಷನ್, ಆಪ್ಷನ್ ಬಿ ಇನ್ವೆಸ್ಟ್ಮೆಂಟ್, ಆಪ್ಷನ್ ಸಿ ಪ್ರೊಡಕ್ಟಿವಿಟಿ, ಆಪ್ಷನ್ ಡಿ ಸೇಲ್ಸ್ ಆರ್ ಎಕ್ಸ್ಚೇಂಜ್. ಸೊ ದ ಆನ್ಸರ್ ಇಸ್ ಆಪ್ಷನ್ ಬಿ ಇನ್ವೆಸ್ಟ್ಮೆಂಟ್. ದ ನೆಕ್ಸ್ಟ್ ಕ್ವೆಶ್ಚನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ? ಇಲ್ಲಿ ಕೊಟ್ಟಿರುವ 4 ಸ್ಟೇಟ್ಮೆಂಟ್ಸ್ ಅಲ್ಲಿ ಯಾವುದು ಸರಿ ಇದೆ ಅಂತ. ಆಪ್ಷನ್ ಸಿ, ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್ ಹ್ಯಾಸ್ ನೋ ಫ್ಲೆಕ್ಸಿಬಿಲಿಟಿ ಇನ್ ಇಟ್ಸ್ ಆಪರೇಷನ್. ಸೊ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ ಅಲ್ಲಿ ಫ್ಲೆಕ್ಸಿಬಿಲಿಟಿ ಇರೋದಿಲ್ಲ, ಅವ್ರಿಗೆ ಆದಂಥ ಡಿಸಿಷನ್ಸ್ನ ತಗೊಳ್ಳುವಂಥ ಫ್ರೀಡಮ್ ಇರೋದಿಲ್ಲ ಅದರ ವರ್ಕಿಂಗ್ ಅಲ್ಲಿ. ಸೊ ಆನ್ಸರ್ ಇಸ್ ಆಪ್ಷನ್ ಸಿ. ನೆಕ್ಸ್ಟ್ ಕ್ವೆಶ್ಚನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್, ಸೊ ಎ ಪ್ಲೇಸ್ ಅಲ್ಲಿ 16, ಬಿ ಪ್ಲೇಸ್ ಅಲ್ಲಿ 2, where C is equals to 6 and D is equals to 7. So ಇದನ್ನು ಹಾಕ್ಬಿಟ್ಟು ಇವ್ಯಾಲ್ಯೂಯೇಟ್ ಮಾಡಿದಾಗ ನಿಮ್ಗೆ ಆನ್ಸರ್ ಸಿಗೋದು ಆಪ್ಷನ್ ಎ 20. The next question is, spatial locality makes extensive use of, spatial locality make extensive use of. The answer is array. The next question is, assuming into A's of 6 bytes, what is the size of into A 24? The answer is option B 144. The next question, logical abstraction and real abstraction different has, option C, answer option C, class and object respectively. The next question is, which device is an example for character string interface? Character string interface ಗೆ ಯಾವ ಡಿವೈಸ್ ಎಕ್ಸಾಂಪಲ್ ಅಂತ ಕೇಳ್ತಿದ್ದಾರೆ. ಸೊ ದ ಆನ್ಸರ್ ಇಸ್ ಸ್ಕ್ಯಾನರ್, ಆಪ್ಷನ್ ಸಿ ಸ್ಕ್ಯಾನರ್. The next question is, the statement that shows percentage of item of profitability of a firm of the same period to a common base is called. So the answer is a common size statement of profit and loss. The next question is, financial statements are generally include financial statements generally include, financial statement ಅಲ್ಲಿ ಏನಿರುತ್ತೆ ನಾರ್ಮಲ್ ಆಗಿ ಅಂದ್ರೆ income statement and balance sheet. So option C, income statement and balance sheet. The next question is, assets and liability are shown at their revalued values in. The answer is revaluation account. So ಇಲ್ಲಿ assets ಮತ್ತೆ liability ದು values ತೋರಿಸ್ತೀವಿ. Which of the following is not a clause of the memorandum of association? Memorandum of association ಅಲ್ಲಿ ಯಾವ ಕ್ಲಾಸ್ ಇರೋದಿಲ್ಲ ಅಂತ ಕೇಳ್ತಾ ಇದ್ದಾರೆ. So the answer is option D, economic changes clause. ಈ ಕ್ಲಾಸ್ memorandum of association ಅಲ್ಲಿ ಇರೋದಿಲ್ಲ. The next question is, which of the following is not a feature of private company? Private company ನ ಫೀಚರ್ಸ್ ಯಾವುದು ಅಲ್ಲ ಅಂತ ಹೇಳಿ ಕೇಳ್ತಾ ಇದ್ದಾರೆ. So the answer is option B, it has minimum paid up capital of rupees 10 lakh. ಇದು ಪ್ರೈವೇಟ್ ಕಂಪನಿಯ ಫೀಚರ್ ಅಲ್ಲ. ನೆಕ್ಸ್ಟ್ ಕ್ವೆಶ್ಚನ್ ಇಸ್, ಫೈಂಡ್ ಅರ್ಥಮೆಟಿಕ್ ಮೀನ್. ಅರ್ಥಮೆಟಿಕ್ ಮೀನ್ ನ ಫೈಂಡ್ ಮಾಡಕ್ ಕೇಳ್ತಾ ಇದ್ದಾರೆ. ಎಕ್ಸ್ ಕೊಟ್ಟಿದ್ದಾರೆ, ಎಫ್ ಕೂಡ ಕೊಟ್ಟಿದ್ದಾರೆ. ಎಫ್ ಇಸ್ ನಥಿಂಗ್ ಬಟ್ ಫ್ರೀಕ್ವೆನ್ಸಿ. ಸೊ ಇದನ್ನ ಯೂಸ್ ಮಾಡಿಬಿಟ್ಟು ಫಾರ್ಮುಲಾ ಹಾಕಿ ಅರ್ಥಮೆಟಿಕ್ ಮೀನ್ ನ ಫೈಂಡ್ ಮಾಡಿ ನೀವು ಬೇಕಾದ್ರೆ ವಿಡಿಯೋ ಪಾಸ್ ಮಾಡಿಕೊಂಡು ಫೈಂಡ್ ಮಾಡಿ. ಸೊ ದ ಆನ್ಸರ್ ವಿಲ್ ಬಿ ಯೋರ್ ಆಪ್ಷನ್ ಬಿ 7. The next question is, the mean of 50 observation was 100. 50 observation ಇನ ಮೀನು 100 ಅಂತೆ. At the time of calculation ಮಾಡಬೇಕಾದ್ರೆ one value was wrongly taken as 100 instead of 180. So 180 ಅಂತ ತಗೊಳ್ಳೋ ಜಾಗದಲ್ಲಿ 100 ಅಂತ ಹೇಳ್ಬಿಟ್ಟು ರಾಂಗ್ ಆಗಿ ಕಾಪಿ ಆಗಿದೆ ಅಂತೆ ನಂಬರು. So what is the correct mean? Corrected mean ನ ಫೈಂಡ್ ಮಾಡಬೇಕು.
So the answer will be 101.6. Option C, 101.6. The next question is, a number assigned for every unit for identification of different categories is called dash scale. ಪ್ರತಿಯೊಂದು ಯೂನಿಟಿನ ಐಡೆಂಟಿಫಿಕೇಶನ್ಗೆ ನಂಬರ್ನ ನಾವು ಅಸೈನ್ ಮಾಡ್ತೀವಲ್ಲ, ಆ ಸ್ಕೇಲನ್ನು ಏನಂತ ಹೇಳ್ಬಿಟ್ಟು ಕರಿತೀವಿ ಅಂತ ಅಂದರೆ, ಸೊ ದ ಆಪ್ಷನ್ ಬಿ ಇಸ್ ದ ಆನ್ಸರ್, ನಾಮಿನಲ್ ಸ್ಕೇಲ್. ದ ನೆಕ್ಸ್ಟ್ ಕ್ವೆಶ್ಚನ್ ಇಸ್, ಗುಡ್ ವಿಲ್ ಇಸ್ ಡ್ಯಾಶ್ ಟೈಪ್ ಆಫ್ ಅಸೆಟ್. ಬಿಸ್ನೆಸ್ಸಿಗೆ ಗುಡ್ ವಿಲ್ ಅನ್ನೋದು ಯಾವ ಥರದ ಅಸೆಟ್? ಕಂಪನಿಯ ಒಳ್ಳೆ ನೇಮ್ ಗುಡ್ ವಿಲ್ ಅನ್ನೋದು ಯಾವ ಥರ ಅಸೆಟ್ ಅಂತ ಅಂದರೆ, ದ ಆಪ್ಷನ್ಸ್ ಆರ್ ಆಪ್ಷನ್ ಎ ಟ್ಯಾಂಜಿಬಲ್, ಆಪ್ಷನ್ ಬಿ ಇಂಟ್ಯಾಂಜಿಬಲ್, ಆಪ್ಷನ್ ಸಿ ಫಿಕ್ಸ್ಡ್, ಆಪ್ಷನ್ ಡಿ ಕರೆಂಟ್. ಸೊ ದ ಆನ್ಸರ್ ಇಸ್ ಆಪ್ಷನ್ ಡಿ, ಇಂಟ್ಯಾಂಜಿಬಲ್ ಅಸೆಟ್ಸ್. ಇದು ಆಪ್ಷನ್ ಬಿ ಆಗುತ್ತೆ. ಆಪ್ಷನ್ ಬಿ, ಇಂಟ್ಯಾಂಜಿಬಲ್ ಅಸೆಟ್ಸ್. ಇಂಟ್ಯಾಂಜಿಬಲ್ ಅಂತ ಅಂದರೆ ಕಣ್ಣಿಗೆ ಕಾಣದೇ ಇರುವಂಥ ಅಸೆಟ್. ಸೊ ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ಪಾರ್ಟ್ನರ್ಸ್ ಇನ್ ದ ಫರ್ಮ್ ಹ್ಯಾವ್. ಪಾರ್ಟ್ನರ್ಶಿಪ್ ಅಲ್ಲಿ ಪಾರ್ಟ್ನರ್ಸ್ in the firm have. Answer both A and B. Option A is unlimited liability, option B is right to share profit. So both unlimited liability irutte, right to share their profit and losses kuda irutte partners ge. The next question is, the minimum paid up capital required in a public company is. One public company na start ಮಾಡಬೇಕು ಅಂತಂದ್ರೆ minimum paid up capital ಎಷ್ಟಿರಬೇಕು? So the answer is 5 lakh. Option A, 5 lakh. Next question, dash is the primary function of management. The answer is planning. So planning is the primary function of management. ಯಾವುದೇ ಒಂದು ಮ್ಯಾನೇಜ್ಮೆಂಟಿನ ಪ್ರೈಮರಿ ಫಂಕ್ಷನ್ ಏನು ಅಂತಂದರೆ ಪ್ಲಾನಿಂಗ್. ಸೊ ಪ್ಲಾನ್ ಮಾಡಿಕೊಂಡೆ ಆಮೇಲೆ ಎಲ್ಲ ಮುಂದೆ ಹೋಗಬೇಕು. ಸೊ ಪ್ಲಾನಿಂಗ್ ಇಸ್ ದ ಪ್ರೈಮರಿ ಫಂಕ್ಷನ್ ಆಫ್ management. The next question is, when was LPG reforms introduced in India? LPG reforms na ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ರು ಇಂಡಿಯಾದಲ್ಲಿ ಅಂತಂದ್ರೆ, ನೀವು ಆನ್ಸರ್ ನ ಗೆಸ್ ಮಾಡ್ತಾ ಹೋಗಿ. The answer is 1991. Option D, 1991. The next question, ಈ ಕ್ವೆಶ್ಚನ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ಸ್ಬೋದು, ಬಟ್ ಸ್ಟಿಲ್ ಟ್ರೈ ಮಾಡಿ. If the elements J, K, L and M are placed in a stack, so and are deleted at 6 times, what is the order of the removal? The answer is M, L, K, J. The next question is, evaluate the following and choose the correct answer. ಈ ಈಕ್ವೇಷನ್ ನ ಸಾಲ್ವ್ ಮಾಡಿಬಿಟ್ಟು ಕರೆಕ್ಟ್ ಆನ್ಸರ್ ನ ಸೆಲೆಕ್ಟ್ ಮಾಡಿ. ವೇರ್ A is equals to 16,